ಓಕೆ ವೀಕ್ಷಕರೇ, ಕ್ಷಣ ಕ್ಷಣಕ್ಕೂ ಯೋಗಗುರು ರಾಮದೇವ್ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಹಗ್ಗಜಗ್ಗಾಟ ನಡೀತಾ ಇದೆ. ಅದು ಪ್ರತಿ ಕ್ಷಣವೂ ಕುತೂಹಲ ಕೆರಳಿಸ್ತಾ ಇದೆ. ಈಗ ಬಂದಿರುವಂಥ ಒಂದು ಬ್ರೇಕಿಂಗ್ ನ್ಯೂಸ್ ಏನು ಅಂತಂದರೆ, ಯೋಗಗುರು ರಾಮದೇವ್ ತಮ್ಮ ಅನುಯಾಯಿಗಳಿಗೆ ಏನು ಹೇಳಿದ್ದಾರೆ ಅಂತಂದರೆ, ನೀವ್ಯಾರು ಉಪವಾಸ ಸತ್ಯಾಗ್ರಹ ಮಾಡಬೇಡಿ, ನಾನೊಬ್ಬನೇ ಮಾಡ್ತೇನೆ. ಪ್ರಧಾನಿ ಮನಮೋಹನ್ ಸಿಂಗ್ ಏನು ಹೇಳಿಕೆ ಕೊಟ್ಟಿದ್ದಾರೆ ಅದು ವಿಷಾದನೀಯ, ಆದರೆ ಕೇಂದ್ರ ಸರ್ಕಾರವನ್ನು ನಾನು ಕ್ಷಮಿಸಿದ್ದೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಬ್ರೇಕ್ಫಾಸ್ಟ್ ನ್ಯೂಸ್ನಲ್ಲಿ ಇದೀಗ ಇದು ಬ್ರೇಕಿಂಗ್ ನ್ಯೂಸ್. ಅರ್ಧರಾತ್ರಿಯಲ್ಲಿ ಯಾಕೆ ಅರೆಸ್ಟ್ ಮಾಡಿದ್ರಿ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿತ್ತು, ನೋಟಿಸ್ ಜಾರಿ ಮಾಡಿತ್ತು. ಇದಕ್ಕೆ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಹಾಗೆ ಮಾಡದೇ ಇದ್ದಿದ್ರೆ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಿರಲಿಲ್ಲ ಅಂತೇಳಿ ಪೊಲೀಸರನ್ನು ಸಮರ್ಥಿಸಿಕೊಂಡಿದ್ರು. ಸೊ ಹಾಗಾಗಿ ಈ ವಿಚಾರವನ್ನು ರಾಮದೇವ್ ಅವರು ಸಿಂಗ್ ಹೇಳಿಕೆ ವಿಷಾದನೀಯ ಅಂತ ಹೇಳಿದರು. ಆದ್ರೂ ಅದರ ಜೊತೆಗೆ ಕೇಂದ್ರ ಸರ್ಕಾರವನ್ನು ನಾನು ಕ್ಷಮಿಸಿದ್ದೇನೆ. ಹಾಗಾಗಿ ತಮ್ಮ ಅನುಯಾಯಿಗಳಿಗೆ ಈಗ ಬಂದಿರೋ ಬ್ರೇಕಿಂಗ್ ನ್ಯೂಸ್ ಪ್ರಕಾರ ತಮ್ಮ ಅನುಯಾಯಿಗಳಿಗೆ ಬಾಬಾ ರಾಮದೇವ್ ಹೇಳಿದ್ದೇನು ಅಂತಂದರೆ, ನೀವು ಯಾರು ಕೂಡ ನಿರಶನ ಮಾಡಬೇಡಿ, ನಾನೊಬ್ಬನೇ ಉಪವಾಸ ಮಾಡ್ತೇನೆ, ನಾನೊಬ್ಬನೇ ಹರಿದ್ವಾರದಲ್ಲಿ ನಿರಶನ ನಡೆಸ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸೊ ಹಾಗಾಗಿ ಈ ಉಪವಾಸ ಸತ್ಯಾಗ್ರಹ, ಈ ಹಠಯೋಗ ಮತ್ತೊಂದು ಟ್ವಿಸ್ಟ್ ಪಡ್ಕೊಂಡಿದೆ.